ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಹೋಗಿ ಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ, ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೆ, ಈಗ ಹಣನ ರಿಲೀಸ್ ಮಾಡೋದ್ರ ಬಗ್ಗೆ CM ಸಿದ್ದರಾಮಯ್ಯ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಅಂತ. ಅವರು ಕೂಡ ಮೊನ್ನೆ ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಮಹಿಳೆಯರಿಗೆ ಇದನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯ ಸರ್ ಅವರು ಹಣ ರಿಲೀಸ್ ಮಾಡಿದ್ದಾರೆ, ಅತಿ ಶೀಘ್ರದಲ್ಲೇ ಮಹಿಳೆಯರ ಖಾತೆಗೆ ಹಾಕ್ತೀವಿ 2 ಕಂತಿನ ಹಣ ಅಂತ ಹೇಳಿದ್ದಾರೆ. ಇದು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳು ಏನು ಮಿಸ್ ಮಾಡಿದ್ರು ಆ ಕಂತಿನ ಹಣನ ಅಥವಾ 25, 26ನೇ ಕಂತಿನ ಹಣ ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳಿಲ್ಲ. ಬಟ್ 2 ಕಂತಿನ ಹಣನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಇವಾಗ 2 ಕಂತಿನ ಹಣ ಹಾಕ್ತಾರಾ ಅಥವಾ ಒಂದೇ ಕಂತಿನ ಹಣ ಹಾಕಿ ಮುಂದಿನ ತಿಂಗಳು ಇನ್ನೊಂದು ಕಂತಿನ ಹಣ ಹಾಕ್ತಾರಾ ಅನ್ನೋದ್ರ ಬಗ್ಗೆ ನೋಡಬೇಕು. ಯಾಕಂದರೆ ಯಾವಾಗಲೂ ಕೂಡ ಈ ಥರ 4,000 ಹಣ ಹಾಕ್ತೀವಿ ಅಂತ ಹೇಳಿದಾಗ ಆ ಥರ ಹಾಕಿಲ್ಲ. ಯಾವಾಗಲೂ ಹಾಕೋದು ಹಣ ರಿಲೀಸ್ ಮಾಡೋದೇ 2,000 ರೂಪಾಯಿ. ಮೇ ಬಿ ಈ ತಿಂಗಳು ಎಂಡೊಳಗೆ ಅಂದರೆ ಈಗ ನೆಕ್ಸ್ಟ್ ವೀಕೆಂಡಲ್ಲಿ ಹಣನ ರಿಲೀಸ್ ಮಾಡಿ 2,000 ರೂಪಾಯಿ ಹಾಕಿ ಮತ್ತೆ ಮುಂದಿನ ತಿಂಗಳು ಇನ್ನು ಬಾಕಿದೇನು 2,000 ಇದೆ ಆ ಥರ ಹಾಕ್ತಾರೆ ಅಂತ ಅನಿಸುತ್ತೆ. ಒಟ್ಟು ಅವ್ರು ಹೇಳಿರೋ ಪ್ರಕಾರ 2 ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ. ನಾವು ಕೂಡ 2 ಕಂತಿನ ಹಣ ಹಾಕ್ತೀವಿ ಅಂತ ಹೇಳಿದ್ದಾರೆ. ಬಟ್ 90% ಡೌಟ್ ಅನಿಸುತ್ತೆ 2 ಕಂತಿನ ಹಣ ಹಾಕೋದು. ಬಟ್ ಹಾಕಿದ್ರೂ ಹಾಕೋಕ್ಕಾಗಲ್ಲ, ಯಾಕಂದರೆ ವಿರೋಧ ಪಕ್ಷದವರು ಇದ್ರ ಬಗ್ಗೆ ಟೀಕೆ ಮಾಡ್ತಾನೆ ಇರ್ತಾರೆ. ಹಣನ ನೀವು ಮಿಸ್ ಮಾಡಿಬಿಟ್ಟಿದ್ದೀರಾ, ಬೇಕಂತಾನೆ ನೀವು ಬೇರೆ ಯಾವುದಕ್ಕೂ ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಇದ್ರ ಬಗ್ಗೆ. ಹಾಗೆ ಸರ್ಕಾರದ ಬಳಿ ಹಣ ಇಲ್ಲ ಅಂತ, ಯಾಕಂದರೆ ಈಗ ಟೋಟಲಾಗಿ 10 ಕಂತಿನ ಹಣ ಬಾಕಿ ಇರೋದ್ರಿಂದ ಇದ್ರ ಬಗ್ಗೆ ಟೀಕೆ ಮಾಡ್ತಿದ್ದಾರೆ. ಅದಕ್ಕಾಗಿ 2 ಕಂತಿನ ಹಣ ಒಟ್ಟಿಗೆ ಜಮೆ ಮಾಡಿದ್ರು ಮಾಡ್ಬೋದು. ಬಟ್ 90% ಡೌಟ್ ಇದೆ. ಯಾವಾಗಲೂ ಕೂಡ 4,000 ರೂಪಾಯಿ ಒಟ್ಟಿಗೆ ಹಾಕಿಲ್ಲ, ಯಾವಾಗ ಹಾಕಿರೋದು ಕೂಡ 2,000 ರೂಪಾಯಿನೇ. ಸೊ ನೋಡೋಣ, ಈಗ ಮೇ ಬಿ 26, 25ನೇ ತಾರೀಕಿಂದ ಹಣ ರಿಲೀಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ಏನೋ ರಿಲೀಸ್ ಆಗಿದೆ. ಬಟ್ ಅದು ಇನ್ನು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಆಫೀಸ್ಗೆಲ್ಲ ಹೋಗಿ ಆಮೇಲೆ ಮಹಿಳೆಯರ ಖಾತೆಗೆ DBT ಮುಖಾಂತರ ಹಾಕೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಹೇಳಿದ್ದು ನೆಕ್ಸ್ಟ್ ವೀಕಿಂದ ಹಣ ಜಮೆ ಆಗೋ ಪಾಸಿಬಿಲಿಟೀಸ್ ಇರುತ್ತೆ. ಅದು ನೋಡಬೇಕು 2,000 ರೂಪಾಯಿ ಹಾಕ್ತಾರಾ ಅಥವಾ 4,000 ರೂಪಾಯಿ ಹಾಕ್ತಾರಾ ಅಂತ. ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಅವ್ರು ಹೇಳ್ದಂಗೆ 4,000 ರೂಪಾಯಿ ಒಟ್ಟಿಗೆ 2 ಕಂತಿನ ಹಣ ಕ್ಲಿಯರ್ ಮಾಡ್ತಾರಾ ಅಥವಾ 1 ಕಂತಿನ ಹಣ ಕ್ಲಿಯರ್ ಮಾಡಿ ಮತ್ತು ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕು ಮತ್ತೆ 2,000 ರೂಪಾಯಿ ಹಣ ಹಾಕೋ ಚಾನ್ಸಸ್ ಇರುತ್ತೆ, ಹೇಳೋಕ್ಕಾಗೋದಿಲ್ಲ. ಮತ್ತು ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ಸಾಕಷ್ಟು ಜನ ಮುಂಚೆ ಕಮೆಂಟ್ ಮಾಡ್ತಾಯಿದ್ರು 24ನೇ ಕಂತಿನ ಹಣ ಬಂದಿಲ್ಲ ಅಂತ. ಐ ಹೋಪ್ ಇವಾಗ 24ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ಏನಾರ ನೋಡ್ತಿರೋರಲ್ಲಿ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಕನ್ಫರ್ಮೇಷನ್ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ, ಅಕಸ್ಮಾತ್ ನೀವು ವಿಡಿಯೋ ನೋಡ್ತಿರೋರಲ್ಲಿ 2-3 ಕಂತಿನ ಹಣ ಪೆಂಡಿಂಗ್ ಇದೆ. ನಮಗೆ 24ನೇ ಕಂತಿನ ಹಣದವರೆಗೂ ಬಂದಿದೆ ಸರಿ, ಅಕಸ್ಮಾತ್ 20ನೇ ಕಂತಿನ ಹಣದಿಂದ ಬಂದಿಲ್ಲ ನಮಗೆ ಅಂದರೆ ದಯವಿಟ್ಟು ಒಂದ್ಸತಿ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿ. ಅದಕ್ಕೆ ಮುಂಚೆ ನಿಮ್ಮ ರೇಷನ್ ಕಾರ್ಡ್ನ ಚೆಕ್ ಮಾಡಿಸಿ, ರೇಷನ್ ಕಾರ್ಡ್ ಸ್ಟೇಟಸ್ನ. ಯಾಕಂದರೆ ನಿಮ್ಮ ರೇಷನ್ ಕಾರ್ಡ್ APLಗೆ ಟ್ರಾನ್ಸ್ಫರ್ ಆಗಿದ್ದರೆ ಅಥವಾ ನಿಮ್ಗೇನಾದ್ರು BPLಯಿಂದ APLಗೆ ವರ್ಗಾವಣೆ ಆಗಿರೋದಾಗಿರ್ಬೋದು ಅಥವಾ ಕ್ಯಾನ್ಸಲೇಷನ್ ಆಗಿರೋದಾಗಿರ್ಬೋದು, ಆದರೆ ನಿಮ್ಮದು ಗೃಹಲಕ್ಷ್ಮಿ ಹಣ ಕೂಡ ಬರೋದು ಸ್ಟಾಪ್ ಆಗುತ್ತೆ. ಸೊ ಹಾಗಾಗಿ ಒಂದ್ಸತಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಅದು ಆ್ಯಕ್ಟಿವ್ ಇದೆ, ನಿಮ್ಮದು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದೆ, KYC ಆಗಿದೆ ಅಂತಂದರೆ ನೀವು ಒಂದ್ಸತಿ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿ. ಕರ್ನಾಟಕ 1 ಗ್ರಾಮ 1 ಸೆಂಟರ್ಸ್ಗೆ ಹೋಗಿ. ಯಾಕಂದರೆ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಂತಿನವರೆಗೂ ಬಂದಿದೆ, ಎಷ್ಟು ಕಂತಿನ ಹಣ ನಿಮ್ಮದು ಪೆಂಡಿಂಗ್ ಇದೆ, ಯಾವ ರೀಸನಿಂದ ಪೆಂಡಿಂಗ್ ಇದೆ, KYC ಆಗಿಲ್ಲ ಅಂತನೋ. ಅಥವಾ ಕೆಲವೊಂದ್ಸತಿ ಏನಾಗುತ್ತೆ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲೇ ಒಂದು ಹೆಸರು ಕೊಟ್ಟಿರ್ತೀರಾ, ರೇಷನ್ ಕಾರ್ಡಲ್ಲೇ ಒಂದು ಹೆಸರು ಇರುತ್ತೆ, ನಿಮ್ಮ ಆಧಾರ್ ಕಾರ್ಡಲ್ಲೇ ಬೇರೆ ಹೆಸರು ಅಥವಾ ಇನ್ಸಿಲ್ಸ್ ಅಥವಾ ಡೇಟ್ ಆಫ್ ಬರ್ತ್ ಚೇಂಜಸ್ ಆಗಿರ್ಬೋದು. ಸೊ ಈ ಥರ ಪ್ರಾಬ್ಲಮ್ ಆದರೂ ಕೂಡ ನಿಮಗೆ ಅವರು DBT ಮುಖಾಂತರ ಹಣ ಜಮೆ ಮಾಡಲಿಕ್ಕೆ ಆಗೋದಿಲ್ಲ
ಸರ್ಕಾರದ ಕಡೆಯಿಂದನೂ. ಸೊ ಹಾಗಾಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾರ ಕಂಟಿನ್ಯೂಸ್ 3-4 ಕಂತಿನ ಹಣ ಬಂದಿಲ್ಲ ಅಂದರೆ ಆವಾಗ ನಿಮಗೆ ಸ್ಟೇಟಸ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀಸನಿಂದ ಬರ್ತಿಲ್ಲ ಏನು ಅಂತ. ಖಂಡಿತವಾಗ್ಲೂ ಅದೇನೇ ಪ್ರಾಬ್ಲಮ್ ಇದ್ರೂ ಕೂಡ ನೀವು ಸರಿ ಮಾಡಿಸ್ಕೋಬೋದು. ಸೊ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಬಂದಿಲ್ಲ ಅಂದ ತಕ್ಷಣ ಒಂದ್ಸತಿ ಚೆಕ್ ಮಾಡಿದ್ರೆ ನಿಮಗೆ ಕೂಡ ಕ್ಲಾರಿಟಿ ಬರುತ್ತೆ. ಸೊ ಸರಿ ಹೋದರೆ ನಿಮಗೆ ಆವಾಗ ಯಾವ ಕಂತಿನ ಹಣ ರಿಲೀಸ್ ಆಗುತ್ತೋ ಆವಾಗ ಆ ಕಂತಿನ ಹಣ ನಿಮಗೂ ಕೂಡ ಬರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು, ಇನ್ಫಾರ್ಮೇಟಿವ್ ಇತ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಫಾಲೋ ಮಾಡೋದನ್ನ ಮರಿಬೇಡಿ ಚಾನಲ್ನ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ 24ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ಲ ಅಂತ ಕಮೆಂಟ್ ಮಾಡಿ. ಬಂದಿದ್ರು ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಹಾಗೆ ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.